ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಡ್ವೊಕೇಟ್ ಭವ್ಯ. ಕಾನೂನು ಹಸಿರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಟ್ರಾಫಿಕ್ ಪೊಲೀಸ್ ಮತ್ತು ಸವಾರರ ನಡುವಿನ ಕರ್ತವ್ಯಗಳೇನು, ಅವರು ಹೊಂದಿರುವಂತಹ ಹಕ್ಕುಗಳು ಯಾವ್ಯಾವು, ಹಾಗೂ ಅವರಿಗಿರುವಂತಹ ಜವಾಬ್ದಾರಿ ಅಥವಾ ಹೊಣೆಗಾರಿಕೆಗಳು ಯಾವ ರೀತಿಯದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದಾಗಿ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ, ಹಾಗೂ ನೀವು ಹೆಚ್ಚಾಗಿ ಕಾನೂನು ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಆದಾಗ ಸುಸಂಬದ್ಧವಾಗಿ ಗಾಡಿಗಳು ಓಡಾಡಲಿ ಅಂತ ಹೇಳಿ ಪೊಲೀಸರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಸವಾರರು ಟ್ರಾಫಿಕ್ ಪೊಲೀಸರನ್ನು ಒಂದು ಭಯದ ವಾತಾವರಣದಲ್ಲಿ ನೋಡ್ತಾ ಇರ್ತಾರೆ. ಅವರ ಟ್ರಾಫಿಕ್ ಪೊಲೀಸ್ ಅಂದಾಕ್ಷಣ ಅವರ ಒಂದು ಎದೆಯಲ್ಲಿ ನಡುಕ ಉಂಟಾಗಿರುತ್ತೆ, ಅವರನ್ನು ಭಯದ ರೀತಿಯಲ್ಲಿ ಕಾಣಲಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ನಮ್ಮ ಗಾಡಿಯನ್ನು ಅವರು ತಡೆ ಹಿಡಿತಾರೋ, ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ದಂಡವನ್ನು ಎಲ್ಲಿ ವಿಧಿಸ್ತಾರೋ, ಅಥವಾ ದುರ್ವರ್ತನೆ ಎಲ್ಲಿ ನಡೆಯುತ್ತೋ, ಈ ರೀತಿಯಾದಂತಹ ಕೆಲವೊಂದು ಭಯದ ವಾತಾವರಣದಲ್ಲಿ ದುರ್ವರ್ತನೆಯನ್ನು ತೋರಿಸುವಂಥದ್ದು ಸವಾರರು, ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಹಾಗಾಗಿ ಇಲ್ಲಿ ಪೊಲೀಸರು ಮತ್ತು ಸವಾರರು ಇಬ್ಬರಿಗೂ ಕೂಡ ಜವಾಬ್ದಾರಿ ಅನ್ನೋದಿರುತ್ತೆ, ಹಕ್ಕು ಕೂಡ ಇರುತ್ತೆ, ಅವರ ಕರ್ತವ್ಯ ಕೂಡ ಇರುತ್ತೆ. ಹಾಗಾಗಿ ಯಾವ್ಯಾವುದು ಅಂತ ನೋಡ್ತಾ ಹೋಗೋದಾದರೆ, ಒಂದೊಮ್ಮೆ ಟ್ರಾಫಿಕ್ ಪೊಲೀಸರು ನಿಮ್ಮ ವಾಹನವನ್ನು ತಡೆ ಹಿಡಿತಾರೆ ಅಂತ ಹೇಳಿದಾಗ ಮೊದಲನೇದಾಗಿ ಅವರು ಯೂನಿಫಾರ್ಮಲ್ಲಿ ಇರಬೇಕಾಗಿರುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಅವರು ಸಿವಿಲ್ ಡ್ರೆಸ್ಸಲ್ಲಿ ನಿಮ್ಮ ವಾಹನವನ್ನು ತಡೆಯುವಂತಿಲ್ಲ, ಆ ರೀತಿಯಾದಂತಹ ಅಧಿಕಾರ ಅವರಿಗೆ ಇರೋದಿಲ್ಲ. ಒಂದೊಮ್ಮೆ ಟ್ರಾಫಿಕ್ ಪೊಲೀಸರು ನಿಮ್ಮ ಗಾಡಿಯನ್ನು ತಡೆ ಹಿಡಿದಾಗ ಅವರೊಂದು ಫೇಕ್ ಅಂತ ಹೇಳಿ ನಿಮಗೆ ಏನಾದರೂ ಅನ್ನಿಸಿದರೆ, ನೀವು ಅವರ ಒಂದು ID ಕಾರ್ಡನ್ನು ಕೇಳಬಹುದು. ಅವರೇನಾದರೂ ನಿಮಗೆ ID ಕಾರ್ಡನ್ನು ಕೊಡೋದಕ್ಕೆ ನಿರಾಕರಿಸಿದರೆ, ನೀವು ಕೂಡ ಅವರಿಗೆ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡೋದಕ್ಕೆ ನಿರಾಕರಿಸಬಹುದು. ಒಂದೊಮ್ಮೆ ಆ ವ್ಯಕ್ತಿ ಸಿವಿಲ್ ಡ್ರೆಸ್ಸಲ್ಲಿ ಇದ್ದುಕೊಂಡು ನಿಮ್ಮ ವಾಹನವನ್ನು ತಡೆ ಹಿಡಿದರೆ, ಆ ಟೈಮಲ್ಲೂ ಕೂಡ ನೀವು ಅವರ ಲೈಸೆನ್ಸನ್ನು ಕೇಳ್ಬೋದು, ಅವರ ಒಂದು ID ಕಾರ್ಡನ್ನು ನೀವು ಕೇಳಬಹುದು. ಅವರೇನಾದರೂ ಕೊಡೋದಕ್ಕೆ ನಿರಾಕರಿಸಿದರೆ ನೀವು ಕೂಡ ಅವರಿಗೆ ರೆಸ್ಪಾನ್ಸ್ ಮಾಡುವಂತಹ ಅಗತ್ಯ ಇರೋದಿಲ್ಲ. ಇದಾದ ನಂತರದಲ್ಲಿ ಯಾವುದೇ ಒಬ್ಬ ಟ್ರಾಫಿಕ್ ಪೊಲೀಸರು ನಿಮ್ಮ ವಾಹನವನ್ನು ತಡೆ ಹಿಡಿತಾ ಇದ್ದಾರೆ ಅಂತ ಹೇಳಿದಾಗ ಅವರೊಂದಿಗೆ ನೀವು ಕಾಮಾಗಿ ಮಾತಾಡಬೇಕಾಗಿರುತ್ತೆ, ಮತ್ತು ಅವರಿಗೆ ಸರಿಯಾದ ರೆಸ್ಪಾನ್ಸನ್ನು ಮಾಡಬೇಕಾಗಿರುತ್ತೆ. ಅವರು ಕೇಳಿರುವಂತಹ ಡಾಕ್ಯುಮೆಂಟ್ಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಒಂದೊಮ್ಮೆ ನಿಮ್ಮ ಬಳಿ ಡಾಕ್ಯುಮೆಂಟ್ಗಳು ಇಲ್ಲದಿದ್ದಾಗ ಅವರು ಈ ಚಲನ್ ಬುಕ್ ಅಥವಾ ಈ ಟ್ರಾಫಿಕ್ ಚಲನ್ ಮೆಷಿನ್ನ ಮೂಲಕ ನಿಮಗೆ ದಂಡವನ್ನು ವಿಧಿಸಲಾಗಿರುತ್ತೆ. ಇದಾದ ನಂತರ ಏನು ಅವರು ದಂಡವನ್ನು ನೀವು ಮಾಡಿರುವಂತಹ ಅಫೆನ್ಸಿಗೆ ದಂಡವನ್ನು ವಿಧಿಸಿರ್ತಾರೆ, ಆ ದಂಡ ನೀವು ಕಟ್ಟಿದ ಬಳಿಕ ನೀವು ಸ್ಲಿಪ್ ಅಥವಾ ಚಲನನ್ನು ಪಡ್ಕೊಳ್ಳೋದು ನಿಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಒಂದೊಮ್ಮೆ ಅವರೇನಾದರೂ ನಿಮಗೆ ದಂಡವನ್ನು ವಿಧಿಸಿ ದಂಡವನ್ನು ಕಟ್ಟಿಸ್ಕೊಂಡು ಚಲನ್ ಅಥವಾ ಸ್ಲಿಪ್ಪನ್ನು ನಿಮಗೆ ಕೊಡೋದಿಲ್ಲ ಅಂತ ಹೇಳಿದಾಗ ಇದು ಅವರ ಜೇಬಿಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಈ ರೀತಿಯಾದಂತಹ ದುರ್ವರ್ತನೆ ಪೊಲೀಸರೇನಾದರೂ ಮಾಡಿದರೆ ನೀವು ಅವರ ವಿರುದ್ಧ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಕ್ರಮವನ್ನು ಕೂಡ ಕೈಗೊಳ್ಳಬಹುದು. ಇದಾದ ನಂತರದಲ್ಲಿ ಪೊಲೀಸರು ಹಿಡಿದಾಗ ಒಂದೊಮ್ಮೆ ನಿಮ್ಮ ಬಳಿ ಡಾಕ್ಯುಮೆಂಟ್ ಇಲ್ಲದಿದ್ದಾಗ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಸೆಕ್ಷನ್ 130 ಪ್ರಕಾರ ನೀವು ಅವರ ಕೈಗೆ ಹಾರ್ಡ್ ಕಾಪಿಯನ್ನೇ ನೀವು ಕೊಡಬೇಕು ಅನ್ನೋ ಅಗತ್ಯ ಏನಿಲ್ಲ. ಒಂದೊಮ್ಮೆ ನಿಮ್ಮ ಬಳಿ ಸಾಫ್ಟ್ ಕಾಪಿ ಅಂದರೆ ಮೊಬೈಲಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳೇನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಅವರಿಗೆ ತೋರಿಸಿ ನಿಮ್ಮ ಏನು ಡಾಕ್ಯುಮೆಂಟ್ ಇರುತ್ತೆ ಗಾಡಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಅವರಿಗೆ ತೋರಿಸಿ ನೀವು ಹೇಳಬಹುದು. ಪೊಲೀಸ್ ಕಾನ್ಸ್ಟೇಬಲ್ ಏನಾದರೂ ನಿಮ್ಮ ಗಾಡಿಯನ್ನು ತಡೆ ಹಿಡಿತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ DL ಅನ್ನು ಚೆಕ್ ಮಾಡುವಂತಹ ಅಧಿಕಾರ ಇರುತ್ತೆ, ಆದರೆ ದಂಡವನ್ನು ವಿಧಿಸುವಂತಹ ಅಧಿಕಾರ ಇರೋದಿಲ್ಲ. ಒಂದೊಮ್ಮೆ ಪೊಲೀಸ್ ಆಫೀಸರ್ ಯಾರಾದರೂ ನಿಮ್ಮ ವಾಹನವನ್ನು ತಡೆ ಹಿಡಿತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ 100 ರೂಪಾಯಿವರೆಗೂ ದಂಡ ಹಾಕುವಂತಹ ಅಧಿಕಾರ ಇರುತ್ತೆ. ಇದಾದ ನಂತರದಲ್ಲಿ ASI ಅಥವಾ SI ಅವರು ನಿಮ್ಮ ವಾಹನವನ್ನು ತಡೀತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಮಾಡಿರುವ ಅಫೆನ್ಸಿಗೆ ತಕ್ಕ ಹಾಗೆ 100ಕ್ಕಿಂತ ಹೆಚ್ಚು ರೂಪಾಯಿ ದಂಡವನ್ನು ಹಾಕುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಇದರ ಜೊತೆಗೆ ಗಾಡಿಗೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡುವ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಇಂತಹ ಸಮಯದಲ್ಲಿ ಟ್ರಾಫಿಕ್ ಪೊಲೀಸರು
ನಿಮ್ಮ ವಾಹನವನ್ನು ತಡೆ ಹಿಡಿದಾಗ ಅವರನ್ನು ಅವಾಯ್ಡ್ ಮಾಡೋದಕ್ಕಾಗಲಿ ಅಥವಾ ಅವರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರುವಂಥದ್ದಾಗಲಿ ಅಥವಾ ಅವ್ರ ಮೇಲೆ ಕೋಪಗೊಂಡು ಹಲ್ಲೆ ಮಾಡುವಂತಹದ್ದಾಗಲಿ ಅಥವಾ ಅವರಿಗೆ ಒಂದು ಕಿರಿಕಿರಿ ಉಂಟು ಮಾಡುವಂಥದ್ದಾಗಲಿ ಈ ರೀತಿಯಾದಂತಹ ಕೆಲಸಗಳನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಕರ್ತವ್ಯ ನಿರತದಲ್ಲಿರುವಂತಹ ವ್ಯಕ್ತಿಗೆ ಆ ಕೆಲಸಕ್ಕೆ ನೀವು ಅಡಚಣೆಯನ್ನು ಉಂಟು ಮಾಡುವಂತಾಗುತ್ತೆ ಮತ್ತು ಕಾನೂನು ಉಲ್ಲಂಘನೆಯಾಗುತ್ತೆ. ಇಂತಹ ಸಂದರ್ಭದಲ್ಲಿ ಅರೆಸ್ಟ್ ವಾರೆಂಟ್ ಇಲ್ಲದೆ ನಿಮ್ಮನ್ನು ಬಂಧಿಸಬಹುದು ಪೊಲೀಸರು. ಇದಾದ 24 ಗಂಟೆಯಲ್ಲಿ ಮ್ಯಾಜಿಸ್ಟ್ರೇಟರ ಮುಂದೆ ನಿಮ್ಮನ್ನು ಹಾಜರುಪಡಿಸಬಹುದು. ಈ ರೀತಿಯಾದಂತಹ ಅಧಿಕಾರ ಪೊಲೀಸ್ ಅಧಿಕಾರಿಗೆ ಇದ್ದೇ ಇರುತ್ತೆ. ಮತ್ತು ಕೆಲವೊಂದು ಬಾರಿ ನಿಮ್ಮ DL ಯಾವಾಗ ರದ್ದು ಮಾಡಬಹುದು ಅಂತ ಹೇಳಿದ್ರೆ, ನೀವು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾ ಇರುವಾಗ ಅಥವಾ ಫೋನಲ್ಲಿ ಮಾತಾಡಿಕೊಂಡು ಗಾಡಿಯನ್ನು ಚಲಾವಣೆ ಮಾಡ್ತಾ ಇದ್ದಾಗ, 2ಕ್ಕಿಂತ 3 ಜನ ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಜನರನ್ನು ಗಾಡಿಯಲ್ಲಿ ನೀವು ಕೂರಿಸ್ಕೊಂಡು ಓಡಾಡ್ತಾ ಇದ್ದಾಗ, ಇಲ್ಲ ಲಿಮಿಟ್ ಕ್ರಾಸ್ ಮಾಡಿ ನೀವು ಅತಿ ವೇಗದ ರೀತಿಯಲ್ಲಿ ಗಾಡಿಯನ್ನು ಡ್ರೈವ್ ಮಾಡ್ತಾ ಇರುವಾಗ, ದುರ್ವರ್ತನೆಯನ್ನು ತೋರಿಸಿದಾಗ, ಇಂತಹ ಸಂದರ್ಭದಲ್ಲಿ ನಿಮ್ಮ DL ರದ್ದು ಮಾಡುವಂತಹ ಅಧಿಕಾರ ಪೊಲೀಸರಿಗೆ ಇರುತ್ತೆ. ಆದರೆ ರದ್ದು ಮಾಡಿದ ನಂತರದಲ್ಲಿ ಅವರು ವ್ಯಾಲಿಡ್ ಸ್ಲಿಪ್ಪನ್ನು ಕೂಡ ಕೊಡಬೇಕಾಗಿರುತ್ತೆ. ಒಂದೊಮ್ಮೆ ಅವರೇನಾದರೂ ಸ್ಲಿಪ್ಪನ್ನು ಕೊಡೋದಕ್ಕೆ ನಿರಾಕರಿಸಿದರೆ ನೀವು ಕೂಡ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಹುದು. ಇದಾದ ನಂತರದಲ್ಲಿ ನಿಮ್ಮ ಕಾರ್ ಅಥವಾ ಬೈಕನ್ನು ಸ್ಟಾಪ್ ಮಾಡಿ ಒಂದೊಮ್ಮೆ ಅವರೇನಾದರೂ ಕೀ ತೊಗೊಳ್ಳೋದಾಗಲಿ ಅಥವಾ ಚಲನನ್ನು ಕೊಡದೆ ನಿಮಗೆ ದಂಡವನ್ನು ವಿಧಿಸಿ ದಂಡ ಕಟ್ಟುವಂತೆ ಫೋರ್ಸ್ ಮಾಡೋದಾಗಲಿ, ಇವೆಲ್ಲವೂ ಕೂಡ ಹರಾಸ್ಮೆಂಟ್ ಆಗಿರುತ್ತೆ. ಈ ರೀತಿಯಾದಂತಹ ಚಟುವಟಿಕೆಗಳು ನಡೆದಾಗ ನೀವು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಹುದು. ಯಾವುದೇ ಒಂದು ಡಾಕ್ಯುಮೆಂಟ್ಗಳನ್ನು ಪೊಲೀಸರು ನಿಮ್ಮ ಬಳಿ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವರು ಕೊಡುವಂತಹ ಸ್ಲಿಪ್ಪಲ್ಲಿ ಯಾವ ಅಧಿಕಾರಿ ಡಾಕ್ಯುಮೆಂಟನ್ನು ವಶಪಡಿಸಿಕೊಂಡಿದ್ದಾರೆ, ಯಾವ ಡಾಕ್ಯುಮೆಂಟ್ ವಶಪಡಿಸಿಕೊಳ್ಳಲಾಗಿದೆ, ಏನು ಅಫೆನ್ಸ್ ಆಗಿದೆ ಹಾಗೂ ಸವಾರರ ಹೆಸರೇನು, ಇದು ಯಾವ ಒಂದು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ಇದಾದ ನಂತರದಲ್ಲಿ ವಿಚಾರಣೆ ನಡೆಯುವಂತಹ ಕೋರ್ಟಿನ ಹೆಸರು, ಪ್ರತಿಯೊಂದು ಡೀಟೇಲ್ಸ್ ಕೂಡ ಆ ಒಂದು ಸ್ಲಿಪ್ಪಲ್ಲಿ ಇರಬೇಕಾಗಿರುತ್ತೆ. ನೀವು ಕೂಡ ಅದನ್ನು ಗಮನಿಸಬೇಕಾಗಿರುತ್ತೆ. ಕೆಲವೊಂದು ಸರ್ಟನ್ ರೀಸನ್ಗಳಿದ್ದಾಗ ಹೆಲ್ಮೆಟನ್ನು ಧರಿಸುವಂತಿಲ್ಲ. ಅಂದರೆ ನಿಮ್ಮ ಕುತ್ತಿಗೆಯ ಭಾಗದ ಮೇಲೆ, ಅಂದರೆ ನಿಮ್ಮ ತಲೆಗೆ ಸಂಬಂಧಪಟ್ಟ ಹಾಗೆ, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ, ಮೂಗಿಗೆ ಅಥವಾ ಕಿವಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ವೇಗದ ಇಂಜುರಿ ಆದಾಗ, ಗಾಯಗಳಾದಾಗ ಹೆಲ್ಮೆಟ್ ಧರಿಸುವುದಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ನೀವು ಹೆಲ್ಮೆಟನ್ನು ಧರಿಸದೆ ನೀವು ಗಾಡಿಯನ್ನು ಓಡಿಸಬಹುದು. ಈ ಸಂದರ್ಭದಲ್ಲಿ ಏನಾದರೂ ಟ್ರಾಫಿಕ್ ಪೊಲೀಸರು ನಿಮ್ಮ ಗಾಡಿಯನ್ನು ತಡೆ ಹಿಡಿದರೆ ನೀವು ಗಾಡಿಯನ್ನು ನಿಲ್ಲಿಸಿ ನೀವು ಅವರಿಗೆ ಈ ಇಂಜುರಿ ಆಗಿರುವಂತಹ ಸ್ಥಳವನ್ನು ನೀವು ಅವರಿಗೆ ತೋರಿಸಿ ಅವರಿಗೆ ವಿವರಿಸಿ ಹೇಳಬೇಕಾಗಿರುತ್ತೆ. ಈ ರೀತಿಯಾದಂತಹ ಇಂಜುರಿ ಆಗಿದೆ, ಹಾಗಾಗಿ ನಾನು ಹೆಲ್ಮೆಟ್ ಧರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಒಂದೊಮ್ಮೆ ನೀವೇನಾದರೂ ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಒಂದು ಸಣ್ಣ ಪುಟ್ಟ ಗಾಯಕ್ಕೆಲ್ಲ ನೀವು ಹೆಲ್ಮೆಟ್ ಧರಿಸದೆ ಅತಿ ವೇಗದಲ್ಲಿ ಹೋಗೋದು ಅಥವಾ ಪೊಲೀಸರ ಬಳಿ ದುರ್ವರ್ತನೆಯನ್ನು ತೋರೋದು ಅಥವಾ ಗಾಡಿಯನ್ನು ವೀಲಿಂಗ್ ಮಾಡ್ಕೊಂಡು ಹೋಗೋದು, ಈ ರೀತಿಯಾದಂತಹ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ವಿರುದ್ಧ ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಪೊಲೀಸರಿಗೆ ಅಧಿಕಾರ ಇರುತ್ತೆ. ಇದಾದ ನಂತರದಲ್ಲಿ ನೋ ಪಾರ್ಕಿಂಗ್ ಜಾಗದಲ್ಲಿ ನೀವೇನಾದರೂ ನಿಮ್ಮ ಗಾಡಿಯನ್ನು ಪಾರ್ಕ್ ಮಾಡಿರ್ತೀರಾ ಅಂತ ಹೇಳಿದ್ರೆ, ಲೈಕ್ ಯಾಕೆ ನೋ ಪಾರ್ಕಿಂಗ್ ಹಾಕಿರ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಆ ಒಂದು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತೆ. ಬೇರೆಯವರಿಗೆ ತೊಂದರೆಯಾಗದೆ ಗಾಡಿಯನ್ನು ಪಾರ್ಕನ್ನು ಮಾಡೋದು ನಿಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಆದರೆ ನೋಡಿಕೊಂಡು ನೀವು ಪಾರ್ಕನ್ನು ಮಾಡಬೇಕಾಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನೋ ಪಾರ್ಕಿಂಗ್ ಏರಿಯಾದಲ್ಲಿ ನಿಮ್ಮ ಗಾಡಿಯನ್ನು ನೀವು ಪಾರ್ಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಅಲ್ಲಿ ASI ಸಮವಸ್ತ್ರ ಹೊಂದಿರುವಂತಹ ವಾಹನದಲ್ಲಿ, ಟೋಯಿಂಗ್ ವಾಹನದಲ್ಲಿ ನಿಮ್ಮ ಗಾಡಿಯನ್ನು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಒಂದೊಮ್ಮೆ ಏನಾದರೂ ಗಾಡಿ ಓನರ್ ಅಲ್ಲೇ ಇದ್ದರೆ ಅವರಿಗೆ ಅಲ್ಲೇ ದಂಡವನ್ನು ವಿಧಿಸಿ ಒಂದು ಸ್ಲಿಪ್ಪನ್ನು ಕೊಟ್ಟು ಗಾಡಿಯನ್ನು ಬಿಟ್ಟು ಹೋಗಬೇಕಾಗಿರುತ್ತೆ. ಅಕಸ್ಮಾತಾಗಿ ಏನಾದರೂ ಅಲ್ಲಿ ಗಾಡಿ ಓನರ್ ಇಲ್ಲ ಅಂತ ಹೇಳಿದ್ರೆ ಒಂದು ಹಾರ್ನ್ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ. ಇದಾದ ನಂತರದಲ್ಲಿ ಗಾಡಿಗೆ ಸಂಬಂಧಿಸಿದಂತಹ ಓನರನ್ನು 3 ಬಾರಿ ಕರೆಯಬೇಕಾಗಿರುತ್ತೆ. ಇದಾದ ನಂತರದಲ್ಲೂ ಕೂಡ ಓನರ್ ಬಂದಿಲ್ಲ ಅಂತ ಹೇಳಿದಾಗ ಮಾತ್ರ ಟೋಯಿಂಗ್ ಗಾಡಿಯಲ್ಲಿ ಅವರು ವಾಹನವನ್ನು ತಗೊಂಡು ಹೋಗಬೇಕಾಗಿರುತ್ತೆ. ಒಂದೊಮ್ಮೆ ಆ ವಾಹನವನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಗಾಡಿ ಓನರ್ ಏನಾದರೂ ಅಲ್ಲಿ ಬಂದ ಅಂತ ಹೇಳಿದ್ರೆ ಅಲ್ಲಿಯೇ ಗಾಡಿಯನ್ನು ಬಿಟ್ಟು ಅವರು
ಒಂದು ಗಾಡಿಗೆ ಏನು ನೋ ಪಾರ್ಕಿಂಗ್ ಏರಿಯಾದಲ್ಲಿ ಹಾಕಿರ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಫೈನನ್ನು ಹಾಕಿ ಗಾಡಿಯನ್ನು ಅಲ್ಲೇ ಬಿಟ್ಟು ಹೋಗಬೇಕಾಗಿರುತ್ತೆ. ಈ ರೀತಿಯಾದಂತಹ ಪ್ರತಿಕ್ರಿಯೆಗಳು ನಡೀತಿರುವಾಗ ಗಾಡಿಯ ಮುಂದೆ ಮತ್ತು ಗಾಡಿಯ ಹಿಂದೆ ಎರಡೆರಡು ಕ್ಯಾಮ್ರಾದಲ್ಲಿ ಇದನ್ನು ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇರಬೇಕಾಗಿರುತ್ತೆ. ಮತ್ತು ಸಂಚಾರಿ ಸಿಬ್ಬಂದಿ ಕೂಡ ಅಲ್ಲಿ ಇರಬೇಕಾಗಿರುತ್ತೆ. ಇದರ ಪ್ರತಿಯೊಂದು ಡೀಟೇಲ್ಸ್ ಕೂಡ ಸಂಚಾರಿ ಪೊಲೀಸ್ ಠಾಣೆಗೆ ಲೈವ್ ಮಾಹಿತಿಯನ್ನು ನೀಡಬೇಕಾಗಿರುತ್ತೆ. ಇದಾದ ನಂತರದಲ್ಲಿ ಟ್ರಾಫಿಕ್ ಪೊಲೀಸರು ನಿಮಗೆ ಫೈನನ್ನು ಹಾಕ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಅವರಿಗೆ ಬಾಡಿ ಕ್ಯಾಮ್ ಅವರು ದೇಹದಲ್ಲಿ ಅಳವಡಿಸಿಕೊಂಡಿರಬೇಕಾಗಿರುತ್ತೆ. ಅಂದರೆ ಅವರ ಒಂದು ಬಾಡಿಯಲ್ಲಿ ಒಂದು ಕ್ಯಾಮ್ರಾವನ್ನು ಅಳವಡಿಸಿಕೊಂಡಿರಬೇಕಾಗಿರುತ್ತೆ. ಅವರು ಯಾವ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರು ಏನನ್ನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ಲೈವ್ ಮಾಹಿತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಲೈವ್ ಮಾಹಿತಿ ನೀಡ್ತಾ ಇರಬೇಕಾಗಿರುತ್ತೆ. ಇದಿಷ್ಟು ಕೂಡ ಪೊಲೀಸರಿಗೆ ಸಂಬಂಧಿಸಿದಂತಹ ಕರ್ತವ್ಯಗಳು ಅಥವಾ ಜವಾಬ್ದಾರಿಗಳು ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂತಹ ನಿಯಮಗಳನ್ನು ನೋಡಿದ್ವಿ. ಇದೇ ರೀತಿಯಾಗಿ ಸವಾರರ ಕರ್ತವ್ಯಗಳು ಕೂಡ ಇದ್ದೇ ಇರುತ್ತೆ. ಯಾವ ರೀತಿಯಾಗಿ ಅಂತ ನೋಡೋದಾದರೆ, ಮೊದಲನೇದಾಗಿ ಪ್ರತಿಯೊಬ್ಬ ಸವಾರರು ಕೂಡ ಟ್ರಾಫಿಕ್ ಪೊಲೀಸರನ್ನು ಗೌರವಿಸಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಧೂಳು ಹೊಗೆಯಲ್ಲಿ ನಿಂತ್ಕೊಂಡು ಗಾಡಿಗಳನ್ನು ಒಂದು ಟ್ರಾಫಿಕ್ ಜಾಮ್ ಆಗದೇ ಇರೋ ರೀತಿಯಲ್ಲಿ ಅವರು ಕೂಡ ಒಂದು ವಾಹನವನ್ನು ನೋಡ್ಕೊಳ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಗೌರವವನ್ನು ನೀಡಬೇಕಾಗಿರುತ್ತೆ. ಇದಾದ ನಂತರದಲ್ಲಿ ಅವರು ಕೇಳುವಂತಹ ಡಾಕ್ಯುಮೆಂಟ್ಗಳನ್ನು ನಾವು ನಮ್ಮ ಬಳಿ ಇಟ್ಟುಕೊಂಡು ಸರಿಯಾಗಿ ಅವರಿಗೆ ರೆಸ್ಪಾನ್ಸನ್ನು ಮಾಡಬೇಕಾಗಿರುತ್ತೆ. ಇದಾದ ನಂತರದಲ್ಲಿ ಅವರು ಏನು ಡಾಕ್ಯುಮೆಂಟ್ ಕೇಳಿರ್ತಾರೆ ಅದನ್ನು ನಾವು ಅವರಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಅವರು ಕೂಡ ಕರ್ತವ್ಯವನ್ನು ಮಾಡ್ತಾ ಇರ್ತಾರೆ. ಸೊ ನಾವು ಕೂಡ ನಮ್ಮ ಜವಾಬ್ದಾರಿ ಏನಾಗಿರುತ್ತೆ, ನಾವು ಕೂಡ ನಮ್ಮ ಕರ್ತವ್ಯವನ್ನು ಮಾಡಬೇಕಾಗಿರುತ್ತೆ. ಇದಾದ ನಂತರದಲ್ಲಿ RC DL ಇನ್ನಿತರ ಡಾಕ್ಯುಮೆಂಟ್ಗಳನ್ನು ಆದಷ್ಟು ನಿಮ್ಮ ಬಳಿ ಇಟ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡಿ. ಮೊಬೈಲಲ್ಲಿ ನೀವು ತೋರಿಸೋದು ದೊಡ್ಡ ವಿಷಯ ಆಗಿರೋದಿಲ್ಲ, ಆದರೆ ಎಲ್ಲ ಟೈಮಲ್ಲೂ ಕೂಡ ಮೊಬೈಲು ಯೂಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಬಾರಿ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿರ್ಬೋದು, ಅಥವಾ ಕೆಟ್ಟೋಗಿರ್ಬೋದು, ಇಲ್ಲ ಕೆಳಗಡೆ ಬಿದ್ದು ಒಡೆದೋಗಿರ್ಬೋದು, ಇಲ್ಲ ಯಾರೋ ಒಬ್ಬರು ಕಳ್ತನ ಮಾಡ್ಬೋದು. ಈ ರೀತಿಯಾದಂತಹ ಸಿಚುವೇಶನ್ಗಳು ನಿಮಗೆ ಎದುರಾಗಿರುತ್ತೆ. ಹಾಗಾಗಿ ನೀವು ಒಂದು ಹಾರ್ಡ್ ಕಾಪಿಯನ್ನು ಇಟ್ಕೊಳ್ಳೋದು ಒಳ್ಳೆಯದು. ಇದಾದ ನಂತರದಲ್ಲಿ ಈ ಒಂದು ಡಾಕ್ಯುಮೆಂಟು ನಿಮಗೆ ಇಲ್ಲ ಅಂತ ಹೇಳಿದರೆ ನಿಮಗೆ ದಂಡವನ್ನು ಹಾಕಿರ್ತಾರೆ. ಅದು ಸರಿಯಾದ ರೀತಿಯಲ್ಲಿ ನೀವು ದಂಡವನ್ನು ಕಟ್ಟಿ ರಸೀದಿಯನ್ನು ಕೇಳಿ. ಇದೇನಾದರೂ ನೀವು ಈ ರೀತಿಯಾದಂತಹ ಕೆಲಸ ಮಾಡಬೇಕೇ ವಿನಃ ಅವರಿಗೆ ಲಂಚದ ರೂಪದಲ್ಲಿ ದುಡ್ಡನ್ನು ಕೊಟ್ಟು ಆ ಟೈಮಿಗೆ ಮಾತ್ರ ಎಸ್ಕೇಪ್ ಆಗುವಂತಹ ಕೆಲಸವನ್ನು ಮಾಡಬೇಡಿ. ಇದು ಕಾನೂನು ಬಾಹಿರವಾಗಿರುತ್ತೆ. ಸೊ ಇದಿಷ್ಟು ಕೂಡ ಟ್ರಾಫಿಕ್ ಪೊಲೀಸ್ ಮತ್ತು ಸವಾರರ ಜವಾಬ್ದಾರಿ, ಕರ್ತವ್ಯ, ಹೊಣೆಗಾರಿಕೆ, ಹಕ್ಕು ಎಲ್ಲವೂ ಆಗಿರುತ್ತೆ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಕಾನೂನು ಮಾಹಿತಿ ತಲುಪಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಹಾಗೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನನ್ನು ಸಂಪರ್ಕಿಸಬಹುದು. ಆದರೆ ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಇರುತ್ತೆ, ಇದನ್ನು ಪೇ ಮಾಡಿ ಕೂಡ ನೀವು ಕಾನೂನು ಮಾಹಿತಿನ ತಿಳ್ಕೊಳ್ಬೋದು. ಥ್ಯಾಂಕ್ ಯು.